ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧರಣೇಶ್ ಪುಕ್ಕನಕೆರೆ. ಈಗ ತಮಿಳುನಾಡಿನ ಚುನಾವಣಾ ಫಲಿತಾಂಶ ಬಹಳ ಅಚ್ಚರಿಯನ್ನು ಉಂಟು ಮಾಡಿದೆ. ವಿಜಯ್ ಗೆದ್ದದ್ದು ಹೇಗೆ ಎನ್ನುವಂತಹ ಕುತೂಹಲ ಬಹಳ ದೊಡ್ಡ ಮಟ್ಟದಲ್ಲಿ ಇದೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಂತಹ RS ನಟರಾಜ್ ಅವರಿದ್ದಾರೆ. ನಟರಾಜ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಧರಣೇಶ್. ಅದೇ ನಾನು ಹೇಳಿದ್ನಲ್ಲ, ವಿಜಯ್ ಗೆದ್ದಿದ್ದು ಹೇಗೆ ಅನ್ನೋದು ಈ ಒಂದು, ಯಾಕೆಂದರೆ ಯಾರೂ ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ವಿಜಯ್ ಗೆಲ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಅಂಥದ್ದೊಂದು ಪ್ರಶ್ನೆ ಈಗ ಉದ್ಭವಿಸಿದೆ. ನಿಮ್ಗೇನು ಅನಿಸುತ್ತೆ, ಯಾವ ಕಾರಣಕ್ಕೋಸ್ಕರ ವಿಜಯ್ ಗೆದ್ದರು? ತಮಿಳುನಾಡಿನ ಜನ ಯಾವ ಕಾರಣಕ್ಕೋಸ್ಕರ ವಿಜಯ್ಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಂಬಲವನ್ನು ಕೊಟ್ಟರು ಅಂತ? ನಿಜ ಧರಣೇಶ್, ಎಲ್ರಿಗೂ ಅದೊಂದು ಅಚ್ಚರಿಯೇ ಕಾರಣ. ಯಾಕೆ ಅಂತ ಹೇಳಿದ್ರೆ, ದೇಶದ ರಾಜಕೀಯ ಚರಿತ್ರೆಯನ್ನು ಗಮನಿಸಿದಾಗ ಆರಂಭದಲ್ಲಿ ಪಕ್ಷ ಆರಂಭಿಸಿದ ಕೆಲವೇ ದಿನಗಳಲ್ಲಿ ಯಶಸ್ಸು ಪಡೆದವರಂಥವರ ಸಂಖ್ಯೆ ತುಂಬ ಕಡಿಮೆ. ಮೊದಲಿಗೆ ನೀವು ನೋಡಿದ್ರೆ ಅಸ್ಸಾಂ ಗಣ ಪರಿಷತ್ ಅಂತ ಹೇಳಿ ಒಂದು ಪ್ರಫುಲ್ ಕುಮಾರ್ ಮೊಹಂತ ಅವರು ಆ ಪಕ್ಷವನ್ನು AGPಯನ್ನು ಹುಟ್ಟು ಹಾಕಿದ 6 ತಿಂಗಳ ಒಳಗಡೆ ಎಲೆಕ್ಷನ್ ನಡೆಯುತ್ತೆ, ಗೆಲುವನ್ನು ಸಾಧಿಸ್ತಾರೆ, ಮೊದಲು ಮುಖ್ಯಮಂತ್ರಿ ಆಗ್ತಾರೆ. ಈಗ ಅವರು ಇಲ್ಲ, ಅದು ಬೇರೆ ಪ್ರಶ್ನೆ. ಅದರ ನಂತರದಲ್ಲಿ NTR ಆಂಧ್ರ ಪ್ರದೇಶದಲ್ಲಿ ತೆಲುಗು ದೇಶವನ್ನು ಹುಟ್ಟಿ ಹಾಕಿದ 6 ತಿಂಗಳ ಅವಧಿಯಲ್ಲಿ ಚುನಾವಣೆ ನಡೆದು ಇದೇ ರೀತಿ ವಿಜಯ ರೀತಿಯಲ್ಲಿ ಸ್ವೀಪ್ ಮಾಡ್ತಾರೆ. ಅವತ್ತು ಕೂಡ ಏನು ವಿಜಯ್ಗೆ ಈ ರೀತಿಯಾದಂಥ ಜನಪ್ರಿಯತೆ ಇದೆ, ಅಂದು ಕೂಡ NTR ಅವರಿಗೆ ಆ ಜನಪ್ರಿಯತೆ ಇತ್ತು. ಅಂತ ಜನಪ್ರಿಯತೆಯ ಉತ್ತುಂಗದಲ್ಲಿದ್ದಂಥ ಸಮಯದಲ್ಲಿ ಅವರು ರಾಜಕೀಯ ಪಕ್ಷವನ್ನು ಹುಟ್ಟು ಹಾಕಿ ಯಶಸ್ಸನ್ನು ಪಡ್ಕೊಳ್ತಾರೆ. ಅದು ಬಿಟ್ಟರೆ ಅರವಿಂದ್ ಕೇಜ್ರಿವಾಲ್, ಆಮ್ ಆದ್ಮಿ ಪಾರ್ಟಿ, ಇಷ್ಟು ಜನ ಬಿಟ್ಟರೆ ಉಳಿದಂತೆ ಹೊಸ ಪಕ್ಷ ಕಟ್ಟಿ ಯಶಸ್ವಿಯಾದಂಥವರು ಇಲ್ಲವೇ ಇಲ್ಲ ಅಂತಲೇ ಹೇಳ್ಬೋದು. ನಿಮಗೆ ಆಗ ನೋಡಿದ್ರೆ ಕಮಲಾ ಹಾಸನ್, ತಮಿಳುನಾಡಿನಲ್ಲಿ ಅತ್ಯಂತ ಪಾಪ್ಯುಲರ್ ಆ್ಯಕ್ಟರು, ಅವರು ಕೂಡ ಪಕ್ಷವನ್ನು ಕಟ್ಟಿದ್ರು, ವಿಫಲರಾದರು. ವಿಜಯ್, ಕ್ಯಾಪ್ಟನ್ ವಿಜಯ್ ಅಂತೇಳಿ ಪರಿಚಿತರು ಇರ್ತಾರೆ, ಅವರು ಕೂಡ DMDK ಅಂತ ಒಂದು ಪಕ್ಷವನ್ನು ಮಾಡ್ತಾರೆ, ಅವರು ಕೂಡ ಸಾಧ್ಯ ಆಗಲ್ಲ. ಆದರೆ ಅದಕ್ಕೆಲ್ಲದಕ್ಕಿಂತ ಮೀರಿ ಇವತ್ತು TVK ಪಾರ್ಟಿ ಯಶಸ್ಸನ್ನು ಸಾಧಿಸಿದೆ. ನೀವು ಚುನಾವಣೆ ಮತ ಹಾಕ್ತಿರಲ್ಲ, ಮತ ಹಾಕುವಂಥ ಸಮಯದಲ್ಲೇ ನೋಡಬೇಕು, ತಮಿಳುನಾಡಿನ ಇತಿಹಾಸದಲ್ಲಿ ಅತ್ಯಂತ ಹೆಚ್ಚು ದಾಖಲೆಯ ಮತದಾನ ಈ ಬಾರಿ ಆಯಿತು. 85.1% ಮತದಾನ ಆಯಿತು. ಈ ರೀತಿಯಾದಂಥ ಮತದಾನ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ಅದನ್ನು ನೋಡಿದಾಗ ಇಡೀ ವ್ಯವಸ್ಥೆಯ ಬಗ್ಗೆ ಜನಕ್ಕೆ ಇರುವಂಥ ಬೇಸರ ಅಥವಾ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆಗೆ ನಿರ್ಧಾರ ಮಾಡಿರ್ತಾರೆ. ಅದು ಕ್ಲಿಯರ್ ಇಂಡಿಕೇಶನ್. ಹಾಗಾಗಿ ಈ ಚುನಾವಣೆಯಲ್ಲಿ ಒಂದು ಸ್ಪಷ್ಟ ತೀರ್ಪನ್ನು ಕೊಟ್ಟಿದ್ದರು ಮತದಾರರು. ಅವರಿಗೆ ಈ ಆಡಳಿತಾರೂಢ ವ್ಯವಸ್ಥೆ ಬೇಕಾಗಿಲ್ಲ, ಹಾಗಾಗಿ ಅವರು ಬೇರೆ ಯಾವುದೋ ಒಂದು ವ್ಯವಸ್ಥೆಯನ್ನು ನೋಡಬೇಕಿತ್ತು. ಮೇಲ್ನೋಟಕ್ಕೆ DMK ಬಗ್ಗೆ ಅವರು ಕೆಲಸ ಮಾಡಿಲ್ಲ ಅಂತ ಅನ್ನಿಸ್ತಾ ಇರಲಿಲ್ಲ. ಕೆಲಸ ಮಾಡಿದರೆ ಅನ್ನಿಸ್ತಾ ಇರಲಿಲ್ಲ. ಅಲ್ಲಲ್ಲ, ಮಾಡಿಲ್ಲ ಅಂತಲೂ ಅನ್ನಿಸ್ತಿರ್ಲಿಲ್ಲ. ಅದನ್ನೇ ನಾನು ಹೇಳ್ತಿರೋದು, ಮಾಡಿಲ್ಲ ಅಂತ ಅನ್ನಿಸ್ತಿರ್ಲಿಲ್ಲ. ಯಾಕೆ ಅನ್ನಿಸ್ತಿರ್ಲಿಲ್ಲ ಅಂತಂದರೆ, ಏನು ಪಾಪ್ಯುಲರ್ ಪ್ರೋಗ್ರಾಮ್ಗಳನ್ನ ಕೊಡಬೇಕು ಅದು ಕೊಟ್ಟಿದ್ರು, ಹಂಗಿತ್ತು. ಜೊತೆಗೆ ತಮಿಳುನಾಡಿನ ಈ ದ್ರಾವಿಡ ರಾಜಕಾರಣ ಮಾಡೋದಿದೆಯಲ್ಲ, ಅದರಲ್ಲೂ ಕೂಡ ಸ್ಟಾಲಿನ್ ಒಂದು ಹೆಜ್ಜೆ ಮುಂದೆನೇ ಇದ್ದರು. ಹೌದು. ಹಂಗಿದ್ದೂ ಕೂಡ ಈ ಪರಿಯಾದಂತಹ DMKಗೆ ಹಿನ್ನಡೆ ಯಾಕಾಯಿತು? ಅದೇ ನಾನು ಹೇಳಿದ್ರು, ದೊಡ್ಡ ಪ್ರಮಾಣದಲ್ಲಿ ಯುವಜನತೆ ಮತ ಹಾಕಿರುವಂಥದ್ದು. ಅದೊಂದು ಪಾಪ್ಯುಲರ್, ಅವರ ವಿಜಯ್ ಯುವಜನರಲ್ಲಿ ತುಂಬ ಕ್ರೇಜ್ ಇರುವಂಥವ್ರು. ನೀವು ನೋಡಿದ್ರೆ ಅವರ ಇದಕ್ಕೆ ರ್ಯಾಲಿಗಳಿಗೆ ಎಷ್ಟು ಸಂಖ್ಯೆಯಲ್ಲಿ ಅವರನ್ನು ನೋಡಬೇಕು, ಕಣ್ಣು ತುಂಬಿಕೊಳ್ಬೇಕು ಅನ್ನುವಂಥ ವ್ಯವಸ್ಥೆ ಇತ್ತು. ಅಷ್ಟು ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇದ್ದಂಥದ್ದು. ಅದನ್ನು ಅವರು ಓಟಾಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಯಶಸ್ವಿಯಾಗಿದ್ದಾರೆ. ಆಮೇಲೆ ಇಲ್ಲಿ ಒಂದು ಜನಕ್ಕೆ ಅಲ್ಲೊಂದು ಆಲ್ಟರ್ನೇಟಿವ್ ಬೇಕಿತ್ತು. AIDMK ಕೊಟ್ಟಿದ್ದೀವಿ, DMK, 2 ಐದರ ಅವರು ಅಥವಾ ಇವರು, ಅದನ್ನು ದಶಕಗಳ ಕಾಲ ತಮಿಳುನಾಡಿನಲ್ಲಿ ರಾಜಕೀಯವಾಗಿ ಅತ್ಯಂತ ಪ್ರಜ್ಞಾವಂತ ಜನರು ಅಲ್ಲಿರುವಂಥ. ನೀವು ಇತಿಹಾಸವನ್ನು ಗಮನಿಸಿದಾಗ ತಮಿಳುನಾಡಿನಲ್ಲಿ BJP ಯಾಕೆ ಸಕ್ಸಸ್ ಆಗಲಿಲ್ಲ ತಮಿಳುನಾಡಲ್ಲಿ ಅಂತ ಹೇಳಿದ್ರೆ, ತಮಿಳುನಾಡಿನಲ್ಲಿರುವಂಥವರು ಅಲ್ಲೊಂದು ಭಕ್ತಿ ಆಂದೋಲನ ಮತ್ತು ಸ್ವಾಭಿಮಾನಿ ಆಂದೋಲನ ಅಂತ ಬರುತ್ತೆ. ಭಕ್ತಿ ಆಂದೋಲನ ಅನ್ನುವಂಥದ್ದು ಇವರ ಏನು ಪೌರೋಹಿತಶಾಹಿಗಳ ವಿರುದ್ಧ ಉಟ್ಕೊಳ್ಳುವಂಥದ್ದು ಸ್ವಾಭಿಮಾನಿ ಆಂದೋಲನ. ಆ ಸ್ವಾಭಿಮಾನಿ ಆಂದೋಲನ ಪೆರಿಯಾರ್ ಅವರು ಅದನ್ನು ಲೀಡ್ ಮಾಡ್ತಾರೆ. ಆ ನಂತರದಲ್ಲಿ ಅದು DMK ಆಗಿ ಪರಿವರ್ತನೆ ಆಗುತ್ತೆ. ದ್ರಾವಿಡ ಮುನ್ನೇತ್ರ ಕಜಗಂ ಆಗೋದಕ್ಕೂ ಮೊದಲು ದ್ರಾವಿಡ ಮೊದಲಿಯಾರ್ ಕಜಗಂ ಅಂತ ಇರ್ತದೆ. ಅಂದರೆ ಮೊದಲಿಯಾರ್ ಅಂದರೆ ಅವರು ಅಲ್ಲಿನ ಯಾರು ಲ್ಯಾಂಡ್ ಹೋಲ್ಡರ್ಸ್, ಮೂಲ ನಿವಾಸಿಗಳು, ಲ್ಯಾಂಡ್ ಹೋಲ್ಡರ್ಸು. ಆದರೆ ಇಲ್ಲಿರುವಂಥ ಇವರು ಯಾರು ಭಕ್ತಿ ಆಂದೋಲನದಲ್ಲಿ ಇರ್ತಾರೆ, ಅವರು ವೆಲಲಾರ್ ಅನ್ನುವಂಥ ಇದಕ್ಕೆ ಸೇರಿಕೊಂಡು ಅವ್ರು ಮಾಡ್ಕೊಂಡು ಹೋಗ್ತಾರೆ. ಅವರಿಬ್ಬರ ನಡುವಿನ ಸಂಘರ್ಷ ಅದು, ಒಂದು ಪೌರೋಹಿತಶಾಹಿ ಮತ್ತು ಇನ್ನೊಂದು. ತಮಿಳುನಾಡು ದ್ರಾವಿಡ ತತ್ವವನ್ನು ಉಳಿಸ್ಕೊಂಡಿರುವಂತಹ ಒಂದು ಭಕ್ತಿ ಪರಂಪರೆಯ ದೊಡ್ಡ ಇದು. ಎಲ್ಲ ದ್ರಾವಿಡ ಏನು ಚಳವಳಿಯಲ್ಲಿ ಇರ್ತಾರೆ, ಅವರು ಕೂಡ ದೊಡ್ಡ ಮಟ್ಟದಲ್ಲಿ ದೇವಸ್ಥಾನಗಳಿಗೆ ಹೋಗ್ತಾರೆ, ಪೂಜೆ ಮಾಡ್ತಾರೆ, ಹೋಮ ಹವನ ಎಲ್ಲವನ್ನು ಮಾಡ್ತಾರೆ. ಆ ಕಾರಣಕ್ಕಾಗಿ ಆ ತತ್ವವನ್ನು ಇಟ್ಕೊಂಡಂಥ BJP ಅಲ್ಲಿ ಕಾಲು ಉರ್ಲಿಕ್ಕೆ ಆಗಲೇ ಇಲ್ಲ. ಆಮೇಲೆ ಅದರ ನಂತರದಲ್ಲಿ ಜಯಲಲಿತಾ ಅವರು ಅದನ್ನು ಯಶಸ್ವಿಯಾಗಿ ಅದನ್ನೇ ಏನು ಧರ್ಮಾಧಾರಿತ ರಾಜಕಾರಣವನ್ನು ಮಾಡಿಕೊಂಡು, ಜೊತೆಗೆ ದ್ರಾವಿಡ ಚಳವಳಿಯನ್ನು ಇಟ್ಕೊಂಡು ಅವ್ರ ಗೆಲುವನ್ನು ಸಾಧಿಸ್ತಾ ಬರ್ತಾಯಿದ್ರು. ಹೀಗಾಗಿ ಎಲ್ಲವನ್ನೂ ನೋಡಿದಂಥ ಜನ ಬೇಸರ ಆಗಿದ್ದರು. ಮತ್ತು ಜೊತೆಗೆ ಕೊಟ್ಟಂಥ ಘೋಷಣೆಗಳಿಗೆ, ನೀವು ಇಲ್ಲಿ ತಮಿಳುನಾಡಲ್ಲಿ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ನೀವು ಉಚಿತ ಕೊಡುಗೆಗಳು ಮತ್ತು ಇನ್ನೊಂದು ಎಲ್ಲಿ ಕೊಡೋಕ್ಕಾಗಲ್ಲ, ಎಲ್ಲ ಆ್ಯಂಗಲಲ್ಲೂ ಕೊಟ್ಟಾಗಿದೆ.
ಈಗೇನೋ ವಿಜಯ್ ಕೂಡ ಒಂದಷ್ಟು ಘೋಷಣೆಗಳು ಮಾಡಿದರೆ ಆ ಅಲ್ಲ ಈಗ ಕೊಟ್ಟಿದ್ದಾರೆ. ಅದರ ಹೊರತಾಗಿ ನಮಗೆ ಯಾವುದೋ ಒಂದು ಬದಲಾವಣೆ ಬೇಕಾಗಿದೆ. ಎರಡೂ ಪಕ್ಷಗಳನ್ನು ನೋಡಿ ಸಾಕಾಗಿದೆ. ಕಾಂಗ್ರೆಸ್ ಪಕ್ಷ ಮುಗಿತು, ಅದು ಆಲ್ರೆಡಿ ಮೂಲೆ ಗುಂಪಾಯಿತು, DMK ಜೊತೆ ಸೇರಿಕೊಂಡು ಒಂದಷ್ಟು ಜೀವ ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿದೆ. ಹಾಗಾಗಿ ಯಾವುದಾದ್ರೂ ಒಂದು ಹೊಸ ವ್ಯವಸ್ಥೆ ಬೇಕು ಅಂತ ಜನ ಹಪಹಪಿಸ್ತಾ ಇದ್ರು. ಆ ಹಪಹಪಿತನವನ್ನು ಎನ್ಕ್ಯಾಶ್ ಮಾಡ್ಕೊಂಡಿದ್ದು ವಿಜಯ್. ಹಾಗಾಗಿ ವಿಜಯಲ್ಲಿ ಏನೋ ಒಂದು ಭರವಸೆ ಕಾಣಿಸ್ತು. ಆ ಭರವಸೆಯ ಕಾರಣಕ್ಕಾಗಿ ವಿಜಯ್ಗೆ ದೊಡ್ಡ ಪ್ರಮಾಣದಲ್ಲಿ ಮತ ಈಗ ಹಾಕಿದ್ದಾರೆ. ನೋಡಿ, ವಿಜಯ್ ಒಬ್ಬ ಒಂದು ಜನಪ್ರಿಯ ವ್ಯಕ್ತಿ ಆಗಿದ್ರು ಸಿನಿಮಾ ನಟರಾಗಿ. ಹೌದು. ಆದರೆ ಅವರ ಈ ಪೊಲಿಟಿಕಲ್ ಸ್ಟ್ಯಾಂಡ್ಗಳ ವಿಷಯಕ್ಕೆ ಬರೋದಾದರೆ ಅವ್ರ ಮೇಲೆ ವಿಶ್ವಾಸ ಇಡಬಹುದು ಅಂತನ್ನುವಂತಹ ಒಂದು ಭಾಳ ಏನೋ ಆ ಥರದೊಂದು ಗುರುತನ್ನು ಬಿಟ್ಕೊಟ್ಟೇ ಇದ್ದಿದ್ದಲ್ಲ ಅವರು. ಒಂದ್ಸಲ ಐ ಥಿಂಕ್ 2019 ಅನಿಸುತ್ತೆ, ಎಲೆಕ್ಷನ್ಗೆ, ಲೋಕಸಭಾ ಎಲೆಕ್ಷನ್ ಆಗ್ತಿರ್ತದೆ. ಆಗ ಅವರು ಮತದಾನ ಮಾಡಲಿಕ್ಕೆ ಸೈಕಲಲ್ಲಿ ಹೋಗ್ತಾರೆ. ಅಂದರೆ ಬೆಲೆ ಏರಿಕೆ ವಿರುದ್ಧ, ಪೆಟ್ರೋಲ್ ದರದ ವಿರುದ್ಧ ಅದೊಂದು ಪ್ರತಿಭಟನೆ ಸಾಂಕೇತಿಕವಾಗಿ ಸೈಕಲಲ್ಲಿ ಹೋಗ್ತಾರೆ. ಅದನ್ನು ಬಿಟ್ಟರೆ ಈಗ ಫಾರ್ ಎಕ್ಸಾಂಪಲ್ ಕಮಲ್ ಹಾಸನ್ ಥರ ಆಗಲಿ ಅಥವಾ ಬೇರೆಯವ್ರ ಥರ ಆಗಲಿ, ಅವರು ಪೊಲಿಟಿಕಲಿ ಏನೋ ಸಂದೇಶ ಕೊಡೋದು, ಯಾವುದೋ ವರ್ಗದ ಜೊತೆಗೆ ಅಲೈನ್ ಆಗೋದು ಅಥವಾ ಯಾರನ್ನೋ ವಿರೋಧ ಮಾಡೋದು ಇನ್ ದ ಸೆನ್ಸ್ ಅವ್ರು ಮಾಡ್ತಿರೋ ಸರಿ ಇಲ್ಲ ಅಂತ ಹೇಳೋದು ಅಥವಾ ಭಿನ್ನಾಭಿಪ್ರಾಯಗಳನ್ನ ಹೇಳೋದು, ಈ ಥರದ್ದು ಯಾವುದನ್ನೂ ಮಾಡಲಿಲ್ಲ. ಜನ ಹೆಂಗೆ ನಂಬಿದ್ರು? ಅದೇ ನಾನು ಹೇಳಿದ್ದೀಗ ಜನಪ್ರಿಯತೆ. ನೀವು ಆಂಧ್ರ ಪ್ರದೇಶದ ಉದಾಹರಣೆ, NTR ಉದಾಹರಣೆನೂ ಅದಕ್ಕೆ ನಾನು ಕೊಟ್ಟಿದ್ದು. NTR ಕೂಡ ತೆಲುಗು ದೇಶಂ ಅನ್ನೋಂಥದ್ದು ಯಾವುದೋ ಒಂದು ಪಕ್ಷಕ್ಕೆ ಇಂಥದ್ದೇ ನಿರ್ದಿಷ್ಟವಾದಂಥ ತತ್ವ ಸಿದ್ಧಾಂತ, ನಂದಿದು ನನ್ನ ಲೆಫ್ಟ್ ರೈಟ್ ಸೆಂಟರ್ ಆ ಥರದ್ದು ಹೋಗಲಿಲ್ಲ. ಅವ್ರು ಹೋಗಿದ್ದು ಜನಕ್ಕೆ ನಾನು ರೀಚ್ ಆಗ್ತೀನಿ. ಯಾವುದೋ ಕೆಲವು ವಿಷಯಗಳು ನೀವು ಹೇಳಿದ್ರೆ ಬೆಲೆ ಏರಿಕೆ, ಆಗ ಅಲ್ಲಿ ಆಂಧ್ರ ಪ್ರದೇಶದಲ್ಲೂ ಕೂಡ ಬೆಲೆ ಏರಿಕೆ, ಅಭಿವೃದ್ಧಿ ಕಾರ್ಯಗಳಾಗಿಲ್ಲ, ಇತ್ಯಾದಿ ಹಲವಾರು ವಿಚಾರಗಳನ್ನ ಇಟ್ಕೊಂಡು ಅದನ್ನ ಇಟ್ಕೊಂಡ್ರು. ಯಾವುದೇ ತತ್ವ ಹೇಳಿಲ್ಲ, ಸಿದ್ಧಾಂತ ಹೇಳಿಲ್ಲ, ಮತ್ತೊಂದು ಹೇಳಿಲ್ಲ. ಇಲ್ಲೂ ಕೂಡ ವಿಜಯ್ ಮಾಡಿದ್ದು ಅದೇ ಕೆಲಸನೇ. ಅವರು ನನ್ನ ದ್ರಾವಿಡಿಯನ್ ಫಿಲಾಸಫಿನೂ ಹೇಳಿಲ್ಲ, ಪೆರಿಯಾರ್ ಹೇಳಿಲ್ಲ, ಅದನ್ನೇ ಹೇಳಿದ್ದು. ಅದನ್ನೇ ಬಿಟ್ಟು ಅವ್ರು ಹೋಗಿದ್ದು ನೇರವಾಗಿ ಜನರಿಗೆ ಮುಟ್ಟುವಂಥ ವಿಷಯ ಯಾವುದು? ಬೆಲೆ ಏರಿಕೆ, ನಿರುದ್ಯೋಗ. ಒಂದು ನಿಮಿಷ 2019ನಲ್ಲಿ ಮಾಡಿದ್ದು ಅನಿಸುತ್ತೆ. ಅದಾದಮೇಲೆ ಅವರು ಬೆಲೆ ಏರಿಕೆ ಬಗ್ಗೆನೂ ಮಾತಾಡಿಲ್ಲ, ನಿರುದ್ಯೋಗದ ಬಗ್ಗೆನೂ ಮಾತಾಡಿಲ್ಲ, ಅಥವಾ ಇನ್ನೊಂದು ಏನು ಕೇಂದ್ರ ಸರ್ಕಾರ ತಮಿಳ್ನಾಡಿಗೆ ಮಾಡ್ತಿರುವಂತಹ ತಾರತಮ್ಯಗಳು, ಅನ್ಯಾಯಗಳು, ಇದು ಯಾವುದ್ರ ಬಗ್ಗೂ ಮಾತಾಡಲಿಲ್ಲ. ಈಗ ದೆಹಲಿನಲ್ಲೂ ಕೂಡ ಆಮ್ ಆದ್ಮಿ ಪಕ್ಷ ಹಿಂಗೆ ಬೈ ಫ್ಲೂಕ್ ಬಂತು ಆಯ್ತಲ್ವಾ. ಆದರೆ ದೆಹಲಿ ಒಂದು ಕಾಸ್ಮೋಪಾಲಿಟನ್ ಸಿಟಿ ಬಂತು, ಹೋಯ್ತು. ಬಟ್ ಇಲ್ಲಿ ತಮಿಳ್ನಾಡಿಗೆ ಒಂದು ಹಿಸ್ಟ್ರಿ ಇದೆ. ದ್ರಾವಿಡ ಕಲ್ಚರ್ ಅನ್ನೋದು ಎಂಟೈರ್ ಸೌತಲ್ಲಿ ನೋಡಿದ್ರೆ ಅತ್ಯಂತ ಸ್ಟ್ರಾಂಗ್ ಆಗಿರೋದು ತಮಿಳ್ನಾಡಲ್ಲಿ. ಅಂತಹ ಸೈದ್ಧಾಂತಿಕವಾದಂತಹ ನೆಲದಲ್ಲಿ ಯಾವುದೇ ಸೈದ್ಧಾಂತಿಕ ನಿಲುವು ಇಲ್ಲದೆ ಇರುವಂಥ ಒಬ್ಬ ನಾಯಕನನ್ನು ಜನ ಒಪ್ಕೊಂಡ್ರಲ್ಲ, ಅದು ಹೇಗೆ ಅಂತ. ಅದನ್ನೇ ನಾನು ಹೇಳಿದ್ದೀನಿ ನಿಮಗೆ. 3 ಪಕ್ಷ, ನಾನು ಉದಾಹರಣೆ ಹೇಳಿದಂಥದ್ದು ಈ ಹೊಸದಾಗಿ ಯಶಸ್ವಿ ಆದಂಥವ್ರು ನಾನು ಆರಂಭದಲ್ಲೇ ಹೇಳಿದೆ. ಅಸ್ಸಾಂ ಗಣ ಪರಿಷತ್ತು ಅಲ್ಲಿ ತಗೊಂಡಿದ್ದು ಕೂಡ ಅವ್ರು ಏನು ಯಾವುದೋ ತತ್ವ ಸಿದ್ಧಾಂತ ಅಲ್ಲ, ಲೋಕಲ್ ಇಶ್ಯೂ ಇತ್ತು, ಸ್ಥಳೀಯ ಇಶ್ಯೂ ಮತ್ತು ಅಲ್ಲಿರುವಂಥ ನಿರುದ್ಯೋಗ, ಭ್ರಷ್ಟಾಚಾರ, ಇದ್ರ ವಿಷಯನೇ. ಇಲ್ಲಿ ನಿಮಗೆ ಆಮ್ ಆದ್ಮಿ ಪಾರ್ಟಿ ಕೂಡ ಧ್ವನಿ ಎತ್ತಿದ್ದು ಯಾವುದು? ಭ್ರಷ್ಟಾಚಾರದ ವಿರುದ್ಧ, ನಿರುದ್ಯೋಗದ ವಿರುದ್ಧ. ಇಲ್ಲಿ ಕೂಡ ವಿಜಯ್ ಅಂದರೆ ವಿಜಯ್ ಏನು ತುಂಬ ದೊಡ್ಡ ಟೈಮ್ ತೊಗೊಳ್ಳಿಲ್ಲ ಪಾರ್ಟಿ ಕಟ್ಟಲಿಕ್ಕೆ. ಅವ್ರು ತೊಗೊಂಡಿದ್ದು ಶಾರ್ಟ್ ಟರ್ಮ್. ಆ ನಂತರದಲ್ಲಿ ಅವ್ರು ಮಾಡಿದಂಥ ರ್ಯಾಲಿಗಳಲ್ಲಿ ಅವರು ಪ್ರಮುಖವಾಗಿ ವಿಷಯ ಪ್ರಸ್ತಾಪ ಮಾಡ್ತಾ ಇದ್ದು ನಿರುದ್ಯೋಗ ಮತ್ತು ಹಸಿವು, ಬಡತನ, ಇವುಗಳ ಬಗ್ಗೆನೇ ಕೇಂದ್ರೀಕರಿಸಿದ್ರು. ಮತ್ತು ಭ್ರಷ್ಟಾಚಾರ, ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಇಲ್ಲಿ ಪ್ರತಿಯೊಂದು ಕೆಲಸಕ್ಕೂ ಕಮಿಷನ್ ಕೊಡಬೇಕಾಗುತ್ತೆ ಅನ್ನುವಂಥ ವಿಷಯವನ್ನು ಇಟ್ಕೊಂಡ್ರು. ಹಾಗಾಗಿ ಜನಕ್ಕೆ ನೇರವಾಗಿ ಮುಟ್ಟುವಂಥ ವಿಷಯಗಳಾಯಿತು. ಇಷ್ಟೆಲ್ಲ ಸರ್ಕಾರಗಳನ್ನ ಇಷ್ಟೆಲ್ಲ ಕೊಟ್ವಿ, ನಮಗೆ ಉಚಿತ ಕೊಡುಗೆಗಳನ್ನ ಕೊಟ್ಟರು. ಉಚಿತ ಕೊಡುಗೆಗಳನ್ನ ಕೊಟ್ಟು ನಮ್ಮ ಮತವನ್ನು ಪಡ್ಕೊಂಡು ಅವ್ರು ಬೇರೆ ರೀತಿಯಾಗಿ ಮಾಡ್ತಿದ್ದಾರೆ. ತತ್ವ ಸಿದ್ಧಾಂತಗಳಲ್ಲಿ ಕೆಲಸ ಮಾಡಲ್ಲ. ತತ್ವ ಸಿದ್ಧಾಂತ ಉಚಿತ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ. ಆದರೆ ಅದಕ್ಕೆ ಜನ ಯೋಚನೆ ಮಾಡಿದ್ದು ನಾನು ಹೇಳಿದ್ದು ಉಚಿತ ಯೋಜನೆಗಳಿಗಿಂತ ಜೊತೆಗೆ ಈ ರೀತಿಯಾದಂತಂದರೆ ನಿರುದ್ಯೋಗ, ಭ್ರಷ್ಟಾಚಾರ, ಬೆಲೆ ಏರಿಕೆ, ಅದ್ರ ವಿರುದ್ಧ ಯಾವಾಗ ಮಾತಾಡೋದು? ಸಿನಿಮಾ ನಟನ ಸ್ಟೈಲಲ್ಲೇ ಮಾತಾಡಿದ್ರು ಬೆಲೆ ಏರಿಕೆ ಬಗ್ಗೆ, ನಿರುದ್ಯೋಗದ ಬಗ್ಗೆ. ಹಾಗಾಗಿ ಅದು ಜನಕ್ಕೆ ಮುಟ್ತು. ಹಂಗಾಗಿ ಜನರಲ್ಲಿ ಏನೋ ಒಂದು ಹೊಸ ವಿಶ್ವಾಸ ಮೂಡಿಸಿದೆ. ಬಟ್ ಅದು ಮುಂದುವರಿಯುತ್ತಾ ಅದು ಈಗಲೇ ಹೇಳಲಿಕ್ಕೆ ಆಗಲ್ಲ. ಯಾಕೆಂದರೆ ಆ ಉದಾಹರಣೆಗಳನ್ನ ತಗೊಂಡಂಥ ಸಮಯದಲ್ಲಿ ಆಮೇಲೆ ತೆಲುಗು ದೇಶಂ ಅದು ಸೈದ್ಧಾಂತಿಕ ಪಕ್ಷವಾಗಿ ಕನ್ವರ್ಟ್ ಆಯಿತು. ಸಿದ್ಧಾಂತದ ಆಧಾರದ ಮೇಲೆ ಮುಂದುವರಿತಾ ಇದೆ. ಈಗಲೂ ಕೂಡ ಅವರ ಕುಟುಂಬಸ್ಥರ ಮುಂದುವರಿಸಿದ್ದಾರೆ. ಆದರೆ ಅಸ್ಸಾಂ ಗಣ ಪರಿಷತ್ತು ಮೂಲೆ ಗುಂಪಾಯಿತು, ಆಮ್ ಆದ್ಮಿ ಪಾರ್ಟಿ ಕೂಡ ಹೋಯಿತು. ಈಗ ವಿಜಯ್ ಅಂತ ಯಾವುದೇ ತತ್ವ ಸಿದ್ಧಾಂತ ಆಧಾರಿತ ರಾಜಕಾರಣ ಮಾಡಲಿಲ್ಲ. ಯಾರು ಕ್ಯಾಪ್ಟನ್ ವಿಜಯ್ ಕ್ಯಾಪ್ಟನ್ ಇವ್ರ ಥರದಲ್ಲಿ ಕೂಡ, ವಿಜಯಕಾಂತ್ ಥರದಲ್ಲಿ ಕೂಡ ಒಂದು DMDK ಅಂದ್ಕೊಂಡು ಅವರು ದ್ರಾವಿಡ ತತ್ವವನ್ನು ಇಟ್ಕೊಂಡು ಅಲ್ಲಿನ ಗಿರಿಜನರು ಮತ್ತು ರೈತರ ಪರವಾಗಿ ಹೋರಾಟ ಮಾಡಿದಂಥರು ಆ ಥರದ್ದಲ್ಲ ಇಲ್ಲಿ. ಹಾಗಾಗಿ ಇಲ್ಲಿ ಎಲ್ಲ ವರ್ಗದ ಜನರನ್ನು ವಿಶ್ವಾಸ ತೊಗೊಂಡ್ರೆ ನೀವು ನೋಡಿ, ತಮಿಳುನಾಡಿನ ಮತ ಪಡೆದಿರುವಂಥ ಪ್ರಮಾಣ ನೋಡಿದಾಗ ನಗರ ಕೇಂದ್ರಿತ ಪ್ರದೇಶದಲ್ಲಿ
DMK ಸದಾಕಾಲ ಅತ್ಯಂತ ಹೆಚ್ಚು ಯಶಸ್ಸನ್ನು ಪಡ್ಕೊಳ್ತಾ ಇದೆ. ಚೆನ್ನೈ ಅಂತೂ DMK ಭದ್ರಕೋಟೆ. ಆದರೆ ಅಲ್ಲಿ ಈ ಸಲ ಛಿದ್ರ ಮಾಡಿದ್ದಾರೆ. ಯಾಕೆಂದರೆ ನಗರ ಪ್ರದೇಶದ ಜನತೆ ಕೂಡ ನೀವು ವಿಜಯಲ್ಲಿ ಏನೋ ಒಂದು ಭರವಸೆ ಕಾಣಿಸ್ಕೊಂಡಿದ್ದಾರೆ. ಹಾಗೆ ನೀವು ದಕ್ಷಿಣ ಭಾಗದಲ್ಲಿ, ಪಶ್ಚಿಮ ಭಾಗದಲ್ಲಿ ಕೊಂಗನಾಡು ಅಂತ ಕರೆಯುವಂಥ ಪ್ರದೇಶದಲ್ಲಿ ಅಲ್ಲಿ ಕೂಡ ತೇವರ್ ಸಮುದಾಯ ಅವರು ಕೂಡ ಈ ಸರಿ ವಿಜಯ್ ಜೊತೆ ನಿಂತ್ಕೊಂಡಿದ್ದಾರೆ. ಇನ್ನು ದೊಡ್ಡ ಪ್ರಮಾಣದಲ್ಲಿ ಈ ಕ್ರಿಶ್ಚಿಯನ್ಸ್ ಇರುವಂಥ ಜನ ಅವರು ಕೂಡ ಇದರಲ್ಲಿದೆ. ನಿಮ್ಗೆ ಇಲ್ಲಿ ತೊಂದರೆ ಆಗಿದ್ದವರಿಗೆ ಅಂತ ಹೇಳಿದ್ರೆ ಈ ಧರ್ಮಪುರಿ, ವೆಲ್ಲೂರು, ಕಡಲೂರು ಇಲ್ಲಿ ಯಾರು ವಣ್ಯಾರಿದ್ದಾರೆ ಅವರು PMK ಜೊತೆ ಗುರುತಿಸ್ಕೊಂಡಿದ್ರು. ಆ ಕಾರಣಕ್ಕಾಗಿ ಅವರು ಜಯಲಲಿತಾ ಏನು AIADMK ಜೊತೆ ಇದ್ದು AIADMK ದೊಡ್ಡ ಮತಗಳನ್ನ ಪಡ್ಕೊಳ್ಳೋಕ್ಕಾಗಿದೆ. ಅದನ್ನ ಬಿಟ್ಟರೆ ಈ ಜಾತಿವಾರು ಲೆಕ್ಕಾಚಾರ ಇರ್ಬೋದು, ಅಲ್ಪಸಂಖ್ಯಾತ, ಬಹುಸಂಖ್ಯಾತ ಈ ಎಲ್ಲ ಲೆಕ್ಕಾಚಾರಗಳನ್ನು ಮೀರಿ ವಿಜಯ್ ಹೆಚ್ಚು ಮತಗಳನ್ನ ಪಡ್ಕೊಂಡಿದ್ದಾರೆ. ಬಿಕಾಸ್ ಅವರು ಈ ಭ್ರಷ್ಟಾಚಾರ, ಬೆಲೆ ಏರಿಕೆ, ನಿರುದ್ಯೋಗದ ಬಗ್ಗೆ ಧ್ವನಿ ಎತ್ತಿದ್ರು. ಪಕ್ಷದ ತತ್ವ ಸಿದ್ಧಾಂತ ಮತ್ತೊಂದು ಹೇಳಿಲ್ಲ. ನೀವು ಹೇಳಿದ್ರಲ್ಲ, ಸೈಕಲಲ್ಲಿ ಹೋಗಿ ಅವರು ನಿಂತ್ಕೊಂಡ್ರು. ಮತ್ತು ಯುವ ಜನತೆ ಇದಾರಲ್ಲ, ಸರಿ ಆದರೆ ಒಂದು ಪಕ್ಷಕ್ಕೆ ತತ್ವ ಸಿದ್ಧಾಂತನೇ ತಾನೇ ಮುಖ್ಯ. ಇವತ್ತಿಗೆ ಯಾವ ಕರಪ್ಷನ್ ಇಶ್ಯೂ ಇವತ್ತಿರ್ಬೋದು, ನಾಳೆ ಹೋಗ್ಬೋದು. ಏನು ಇದು ನಿರುದ್ಯೋಗ ಸಮಸ್ಯೆ ಇವತ್ತಿರ್ಬೋದು, ನಾಳೆ ಹೋಗ್ಬೋದು. ಬಟ್ ಒಂದು ಪಾರ್ಟಿ, ಅದು ಯಾವುದೇ ಪಾರ್ಟಿ ಆಗಲಿ, ರೈಟ್ ವಿಂಗ್ ಆಗಲಿ, ಲೆಫ್ಟ್ ವಿಂಗ್ ಆಗಲಿ, ಲೆಫ್ಟ್ ಆಗಲಿ ಅಥವಾ ಕಾಂಗ್ರೆಸ್ ಆಗಲಿ, ಇನ್ನೊಂದಾಗಲಿ, ಸೋಷಿಯಲಿಸ್ಟ್ ಪಾರ್ಟಿಗಳಾಗಲಿ, ಯಾವುದಾಗಲಿ ಅದಕ್ಕೊಂದು ಸಿದ್ಧಾಂತ ಇರಬೇಕಲ್ವಾ? ಪಕ್ಷಕ್ಕೆ ಒಂದು ಸಿದ್ಧಾಂತ ಇರಬೇಕು. ಆ ಸಿದ್ಧಾಂತ ಇರುವಂಥ ಪಕ್ಷ ಹೆಚ್ಚು ಕಾಲ ಬಾಳುತ್ತೆ. ಇಲ್ಲ ಅಂದರೆ ಅದನ್ನೇ ಹೇಳಿದ್ದು. ಈಗ ಅವ್ರು ಹೇಳಿದ್ನಲ್ಲ, ಅಸ್ಸಾಂ ಗಣ ಪರಿಷತ್ತು ಕೂಡ ಹೀಗೆ ಬಂದದ್ದು. ದೊಡ್ಡ ಪ್ರಮಾಣದಲ್ಲಿ ಒಂದು ದೊಡ್ಡ ಆಶಾಕಿರಣ ಥರ ಬಂತು. ಅತ್ಯಂತ ಹೆಚ್ಚು ಕಿರಿಯ ವಯಸ್ಸಿಗೆ ಮುಖ್ಯಮಂತ್ರಿ ಅಂತ ಇವತ್ತಿನವರೆಗೆ ರೆಕಾರ್ಡ್ ಇರುವಂಥದ್ದು AGPಯ ಪ್ರಫುಲ್ ಮಹಂತ್ ಅವ್ರಿಗೆ. ಅದಾದ ನಂತರದಲ್ಲಿ ಆ ಟೈಮಲ್ಲಿ ಕಿರಿಯ ವಯಸ್ಸಲ್ಲಿ ಮುಖ್ಯಮಂತ್ರಿ ಆದರು ಅಂತ ಮುಗೀತು. ಅದಾದ ನಂತರದಲ್ಲಿ ಬಂದಂಥ ನಿಮಗೆ ಆಮ್ ಆದ್ಮಿ ಪಾರ್ಟಿ ಕೂಡ 2ನೇ ಅವಧಿಗೆ ಬಂತು. ಈಗ 3ನೇ ಅವಧಿನಲ್ಲಿ ಆಮ್ ಆದ್ಮಿ ಪಕ್ಷನೂ ಕೂಡ ಜನ ಸಂಶಯದಿಂದ ನೋಡೋಕೆ ಶುರುವಾಗಿದ್ದಾರೆ. ಹಾಗಾಗಿ ಅವರು ಪಕ್ಷಕ್ಕೆ ಒಂದು ತತ್ವ, ಒಂದು ಸಿದ್ಧಾಂತ ಅಂತ ಹೇಳಿ ಕೊಟ್ಟಿದ್ದಾರೆ. ಏನು ತೆಲುಗು ದೇಶಂ ಕೂಡ ಮೊದಲ ಅವಧಿಯಲ್ಲಿ ಕೇಂದ್ರ ಸರ್ಕಾರದ ಧೋರಣೆಗಳು, ಭ್ರಷ್ಟಾಚಾರ, ಬೆಲೆ ಏರಿಕೆ, ಬಡತನದ ವಿರುದ್ಧ ಬಂದಂಥ ಪಕ್ಷ ಅಲ್ಲಿ ತೆಲುಗು ದೇಶಂ. ಆ ನಂತರದಲ್ಲಿ ಅದು ಸ್ವಲ್ಪ ನಂದೇ ಆದಂಥ ಒಂದು ತತ್ವ, ಸಿದ್ಧಾಂತ, ಸಂವಿಧಾನ ಅಂತ ಮಾಡ್ಕೊಂಡೋಯ್ತು ಪಕ್ಷಕ್ಕೆ. ಈಗ ಫಾರ್ ಎಕ್ಸಾಂಪಲ್ ಹಾಗಾಗಿ ಅದು ಉಳ್ಕೊಳ್ತು. AGP ಕೂಡ ಕುಟುಕು ಜೀವದ ಜೊತೆ ಉಳ್ಕೊಂಡಿದೆ. ಹಾಗಾಗಿ ಬಂದಂಥ ಈ ಪಕ್ಷಗಳು ಹಾಗೆ. ಆದರೆ TVK ಬಗ್ಗೆ, ಈಗಿನ ವಿಜಯ್ ಪಕ್ಷದ ಬಗ್ಗೆ ಅದ್ರ ಭವಿಷ್ಯ ಹೇಗಿರುತ್ತೆ ಅಂತ ಈಗಲೇ ಹೇಳೋದು ಅಷ್ಟು ಸುಲಭ ಅಲ್ಲ. ಆದರೆ ಈಗ ಅದಕ್ಕೆ ಈಗಿನ ಸಮಸ್ಯೆನೇ ಹೇಳ್ತೀನಿ ಕೇಳಿ. ಈಗ ನೋಡಿ, ನಮ್ದು ಯಾವುದೋ ಐಡಿಯಾಲಜಿ ಇಲ್ಲ ಅಂತ ಹೇಳ್ತಾರ. ಈಗ ಅಂಗ್ ಅಸೆಂಬ್ಲಿ ನಿರ್ಮಾಣ ಆಗ್ತಿದೆ. TVKಗೆ ಸ್ವಂತ ಶಕ್ತಿಯ ಮೇಲೆ ಸರ್ಕಾರ ರಚನೆ ಮಾಡಲಿಕ್ಕೆ ಬಹುಮತ ಸಿಕ್ಕಿಲ್ಲ. ಅಲ್ಲ, ಹಾಗೆ ನೋಡಿದ್ರೆ ನೀವು TVK ಮೊದಲು ಚುನಾವಣೆ ಸ್ಪರ್ಧೆ ಮಾಡೋದಕ್ಕೆ ಮೊದಲು ವಿಜಯ್ ಅಪ್ರೋಚ್ ಮಾಡಿದೆ ಕಾಂಗ್ರೆಸ್ ಪಕ್ಷನ. ಏಕೆ ಅಂದರೆ ನನ್ನ ತಲೆಯಲ್ಲಿ ನನ್ನ ಐಡಿಯಾಲಜಿ ಕಾಂಗ್ರೆಸ್ ಪಕ್ಷದ ಐಡಿಯಾಲಜಿ. ಹಾಗಾಗಿ ನನ್ನ ಪಕ್ಷ ಕಾಂಗ್ರೆಸ್ ಜೊತೆ ಹೋಗಬೇಕಾಗುತ್ತೆ. ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಅತ್ಯಂತ ಹೆಚ್ಚು ಆಸಕ್ತಿಯನ್ನು ವಹಿಸಿದ್ರು ಕಾಂಗ್ರೆಸ್ ನಾಯಕರು. ಹಲವಾರು ಬೇರೆ ಮಾತಾಡೋಣ ಅಂತ ಅನ್ಕೊಂಡಿದ್ದೆ. ಕಾಂಗ್ರೆಸ್ ಮತ್ತೆ TVKದು ಹಾಗೆ ಬಿಡುತ್ತೆ ಅನ್ನೋ ಟೈಮಲ್ಲಿ. ಆದರೆ ಲಾಂಗ್ ಸ್ಟ್ಯಾಂಡಿಂಗ್ ಪಾರ್ಟ್ನರ್ ಬೇರೆ ಪಾರ್ಟಿಗಳ ಜೊತೆಗೆ ಮೈತ್ರಿ ಮಾಡ್ಕೊಳ್ಬೇಕಾದಾಗ ಸೈದ್ಧಾಂತಿಕ ವಿಷಯ ಬಂದೇ ಬರುತ್ತೆ. ಇಲ್ಲ, ಇಲ್ಲಿ ಏನಾಗಿದೆ ಧರಣೇಶ್, ಈ ದೇಶದ ರಾಜಕಾರಣವನ್ನು ಗಮನಿಸಿದಾಗ ತತ್ವ, ಸಿದ್ಧಾಂತ ಇವೆಲ್ಲವೂ ಇದೆಯಲ್ಲ, ಅವೆಲ್ಲ ಕೆಲವು ಬಾಯಿ ಮಾತಿನ ಲೆಕ್ಕ, ಉಪಚಾರ ಮತ್ತು ಪುಸ್ತಕದ ಬದನೆಕಾಯಿ ಅನ್ನುವಂಥದ್ದು ಸಾಬೀತಾಗಿದೆ. ಸುಮಾರಷ್ಟು ಚುನಾವಣೆಗಳನ್ನ ನೋಡಿದ್ದೀವಿ. ನೀವು ಉದಾಹರಣೆ ಮಹಾರಾಷ್ಟ್ರದಲ್ಲಿ ಕಟ್ಟ ಹಿಂದುತ್ವವಾದಿ ಪಕ್ಷ ಶಿವಸೇನೆ ಜೊತೆ ಕಾಂಗ್ರೆಸ್ ಮೈತ್ರಿ ಮಾಡ್ಕೊಂಡು ಮುಂದುವರಿದೆ. ಎಕ್ಸ್ಪೆಕ್ಟ್ ಮಾಡೋಕ್ಕಾಗಿತ್ತಾ? ಅಲ್ಲ, BJP PDP ಜೊತೆ ಮೈತ್ರಿ ಮಾಡ್ಕೊಂಡಿದೆ, ಆಗಿದೆಯಾ? ಹೀಗೆ ಇಂಥ ಹಲವಾರು ಉದಾಹರಣೆಗಳಿವೆ. ನೀವು ಏನು ಬೇಕಾದರೂ ಆಗ್ಬೋದು ರಾಜಕಾರಣದಲ್ಲಿ. ನಾಳೆ DMK AIADMK ಒಟ್ಟಾಗಿ ರೂಲಿಂಗ್ ಮಾಡಲಿಲ್ಲ ಅಂದರೆ ಏನಷ್ಟು ಯಾವುದೂ ಆಶ್ಚರ್ಯ ಇಲ್ಲ. ಯಾವುದೂ ಕೂಡ ಇಲ್ಲಿ ಅಸಾಧ್ಯ ಅಂತ ಹೇಳಲಿಕ್ಕಾಗಲ್ಲ. ಒಂದು ವೇಳೆ DMKನೇ ಇವ್ರ ಜೊತೆಗೆ ಹೋದರೆ, ಇವ್ರ ಜೊತೆಗೆ ಹೋದ್ರು ಕೂಡ, ವಿಜಯ್ ಜೊತೆ ಹೋದ್ರು ಆಶ್ಚರ್ಯ ಇಲ್ಲ. AIADMK DMK ಎರಡೂ ಒಟ್ಟಾಗಿ ಹೋದರೆ ಇವರಿಗೆ ವಿಜಯ್ ಪಕ್ಷಕ್ಕಿಂತ ಹೆಚ್ಚು ನಂಬರ್ ಆಗುತ್ತೆ. ಹಾಗಾಗಿ ಯಾವುದೋ ಪಕ್ಷದ ರಾಜಕೀಯ ಇಲಾಖೆ ಈಗ ನಡೀತಾ ಇರುವಂಥ ರಾಜಕೀಯ ವ್ಯವಹಾರಗಳನ್ನ ನೋಡಿದ್ರೆ ಏನೂ ಆಗಲ್ಲ. ಆದರೆ ಇಲ್ಲಿ ಜನ ಕೊಟ್ಟಿದ್ದ ತೀರ್ಪು ಏನು ಅಂತ ಹೇಳಿದ್ರೆ, ನನಗೆ ಅವರಿಬ್ಬರು ಬೇಡ, ನನಗೆ ಒಂದು ಥರ್ಡ್ ಪಾರ್ಟಿ ಬೇಕಾಗಿದೆ ಅಂತ. ಹಾಗಾಗಿ ಎಲ್ಲಿ ದ್ವಿಪಕ್ಷೀಯ ಪದ್ಧತಿ ಅಂತ ಇದಾವೋ ಅಲ್ಲೆಲ್ಲ ಜನ ಒಂದು ಹಂತದವರೆಗೆ ದ್ವಿಪಕ್ಷೀಯ ವ್ಯವಸ್ಥೆಯನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಹಾಗಾಗಿ ಅದು ಬಿಟ್ಟು ನನಗೆ ಒಂದು ಥರ್ಡ್ ಆಲ್ಟರ್ನೇಟಿವ್ ಬೇಕು ಅಂತ ಸದಾ ಹುಡುಕಾಟ ನಡೆಸ್ತಾ ಇರ್ತಾನೆ. ಹಾಗಾಗಿ ಆ ಥರ್ಡ್ ಆಲ್ಟರ್ನೇಟಿವ್ ಉದಯ ಆಗಲಿಕ್ಕೆ ಇದೊಂದು ಸಕಾಲ, ಯಾವುದಾದ್ರೂ ಆಗಲಿ. ಅಂದರೆ ನೀವು ಕರ್ನಾಟಕ ಆಗಲಿ, ತಮಿಳುನಾಡು ಆಗಲಿ, ಇನ್ನೊಂದು ಪಕ್ಷ, 2 ಪಕ್ಷ ಇರುವಂಥ ಕಡೆಯಲ್ಲಿ 3ನೇ ಒಂದು ಶಕ್ತಿ ಜನ ಬೈಕೆ ಇರ್ತಾರೆ. ನನಗೆ ಅವರಿಬ್ಬರು ಬಿಟ್ಟು 3ನೇವ್ರು ಬೇಕು ಅನ್ನೋ ಥರ ಇರುತ್ತೆ. ಹಾಗಾಗಿ ನಿಮ್ಮ ಪಶ್ಚಿಮ ಬಂಗಾಳ ಚುನಾವಣೆಯನ್ನು ನೋಡ್ರಿ, ಆರಂಭದಿಂದಲೂ ಇದ್ದಾಗ ಬಂತು. ಈಗ ಬೇರೆ ಅವ್ರಿಗೊಂದು ಹೊಸಾದ್ ಕಾಣಿಸೋಕೆ ಶುರು ಮಾಡ್ತು. ಮೊದಲು ಇದ್ದು ಕಾಂಗ್ರೆಸ್ ಎಡಪಕ್ಷಗಳಿಗಿಂತ ಹೊರತಾಗಿ ಯಾರು ಬೇಕು ಅಂತೇಳಿ ತೃಣಮೂಲನ ಆಯ್ಕೆ ಮಾಡಿದ್ರು. ಈಗ ತೃಣಮೂಲನೂ ಬೇಡ, ಎಡಪಕ್ಷನೂ ಬೇಡ, ನನಗೆ ಯಾವ್ದಾದ್ರು ಬೇರೆ ಬೇಕಿತ್ತು ಅಂತ ಜನ ಹುಡುಕಿದ್ರು. 3ನೇ ಆಲ್ಟರ್ನೇಟಿವ್ ಸಿಕ್ತು BJP. ಹೀಗೆ ಅಂದರೆ ಜನ ಬದಲಾವಣೆ
ಕಾಯ್ತಾ ಇದ್ದಾರೆ. ಆ ಜನರ ಪಲ್ಸಿಗೆ ತಕ್ಕಂತೆ ಬಂದಂಥವರು ಯಶಸ್ಸನ್ನು ಪಡ್ಕೋತಾರೆ. ಆ ಪಲ್ಸನ್ನು ಹಿಡಿಯುವಲ್ಲಿ ವಿಜಯ್ ಯಶಸ್ವಿ ಆಗಿದ್ದಾರೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು. ವೀಕ್ಷಕರ, ಇಷ್ಟೊತ್ತು ಈ ತಮಿಳ್ನಾಡಿನಲ್ಲಿ ವಿಜಯ್ ಗೆಲ್ಲಲಿಕ್ಕೆ ಏನೇನು ಕಾರಣಗಳು ಅಂತ ನಟರಾಜ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.